ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ದಂಡೋರ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ತಳ್ಳೂರು ಅನ್ನೋ ಒಂದು ಗ್ರಾಮದಲ್ಲಿ ಎರಡು ಜಾತಿಯ ಜನ ಇರ್ತಾರೆ. ಮೇಲ್ಜಾತಿ ಕೆಳಜಾತಿ ಅಂತ. ಕೆಳಜಾತಿಯವರು ಸತ್ತಾಗ ಊರಿನ ಸ್ಮಶಾನದಲ್ಲಿ ಹೂಳೋ ಆಗಿರಲ್ಲ. ಹೀಗಿದ್ದಾಗ ಮೇಲ್ಜಾತಿಯ ಒಬ್ಬ ವ್ಯಕ್ತಿ ಸಾಯ್ತಾನೆ. ಆದ್ರೆ ಅವನನ್ನು ಊರಿನ ಸಮಾಧಿಯಲ್ಲಿ ಹೂಳೋಕೆ ಬಿಡಲ್ಲ. ಮೇಲ್ಜಾತಿಯವರನ್ನು ಕೂಡ ಸಮಾಧಿಯಲ್ಲಿ ಹೂಳಲು ಬಿಡದೇ ಇರೋದಕ್ಕೆ ಕಾರಣ ಏನು? ಸತ್ತ ವ್ಯಕ್ತಿ ಯಾರು? ಅವನ ಕುಟುಂಬ ಎಂತದ್ದು? ಕಡೆಗೆ ಆ ವ್ಯಕ್ತಿನ ಎಲ್ಲಿ ಹೂತಾಕ್ತಾರೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಕತೆ ಶುರು ಆಗೋದು 2004ರಲ್ಲಿ. ಮೊದಲನೇ ಸೀನಲ್ಲಿ ಒಬ್ಬಳು ಅಜ್ಜಿ ಸತ್ತೋಗಿರ್ತಾಳೆ. ಅವಳು ಕೆಳಜಾತಿಗೆ ಸೇರಿದವಳು ಆಗಿರ್ತಾಳೆ. ಅದಕ್ಕೆ ಅವಳ ದೇಹವನ್ನ ಊರಿನ ಸಮಾಧಿಯಲ್ಲಿ ಸುಡದೆ ಊರಾಚೆ ಇರೋ ಕೆರೆ ದಂಡೆ ಬಳಿ ಸುಡೋಕೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜೊತೆ ಸತ್ತಿರೋ ಅಜ್ಜಿಯ ಮೊಮ್ಮಗ ಕೂಡ ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮಗೆ ರವಿ ಮತ್ತೆ ಸುಜಾತ ಅನ್ನೋ ಕಪಲ್ನ ತೋರಿಸ್ತಾರೆ. ಸುಜಾತ ರವಿ ಪ್ರೀತಿ ಮಾಡ್ತಾ ಇರ್ತಾರೆ. ರವಿ ಕೆಳಜಾತಿಯವನು, ಸುಜಾತ ಮೇಲ್ಜಾತಿಯವಳು. ರವಿ ತಂದೆಗೆ ರಿಸರ್ವೇಶನ್ ಇಂದ ಗೌರ್ನಮೆಂಟ್ ಕೆಲಸ ಸಿಕ್ಕಿರುತ್ತೆ. ಅದ್ರಿಂದ ರವಿ ಸ್ವಲ್ಪ ರಿಚ್. ರವಿನ ಮೀಟ್ ಮಾಡೋಕೆ ಸುಜಾತ ಬರ್ತಾಳೆ. ರವಿ ಒಂದ್ ಮುತ್ ಕೊಡು ಅಂದ್ರೆ ಸುಜಾತ ಕೊಡಲ್ಲ. ಅದಕ್ಕೆ ಇಬ್ರು ಹಾಗೆ ಸ್ವಲ್ಪ ಜಗಳ ಆಡ್ತಾರೆ. ಸುಜಾತ ಎದ್ದು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅವಾಗ ರವಿ ಕೂಡ ಅವಳಿಂದೆ ಬರ್ತಾನೆ. ಇಬ್ರು ಕೆರೆ ದಂಡೆ ಬಳಿ ಬರ್ತಾರೆ. ನೋಡಿದ್ರೆ ಆ ಅಜ್ಜಿ ಶವನ ಬ್ರಿಡ್ಜ್ ಮೇಲಿಂದ ಹಗ್ಗ ಕಟ್ಟಿ ಕೆಳಗೆ ಇಳಿಸ್ತಾ ಇರ್ತಾರೆ. ಯಾಕಂದ್ರೆ ಈ ಮೇಲ್ಜಾತಿಯವರು ಕೆರೆ ದಂಡೆ ಬಳಿಗೆ ಹೋಗೋ ರೋಡಲ್ಲೇ ದೇವಸ್ಥಾನ ಕಟ್ಟಿರ್ತಾರೆ. ಅದ್ರಿಂದ ಅಲ್ಲಿ ಶವ ತಗೊಂಡೋಗುವ ಆಗಿರಲ್ಲ. ಯಾರೇ ಕೆಳಜಾತಿಯವರು ಸತ್ರು ಬ್ರಿಡ್ಜ್ ಮೇಲಿಂದ ಹಗ್ಗ ಹಾಕಿ ಶವನ ಕೆಳಗೆ ಇಳಿಸಿ ಸುಟ್ಟಾಕ್ಬೇಕಿರುತ್ತೆ. ಅದೇ ರೀತಿ ಅಜ್ಜಿ ಶವನ ನಿಧಾನವಾಗಿ ಕೆಳಗೆ ಇಳಿಸ್ತಾ ಇರ್ತಾರೆ. ಆದ್ರೆ ಹಗ್ಗ ಕಟ್ಟಾಗಿ ಅಜ್ಜಿ ಶವ ಕೆಳಗೆ ಬಿದ್ದೋಗುತ್ತೆ. ಅದ್ನ ನೋಡಿ ಆ ಅಜ್ಜಿಯ ಮೊಮ್ಮಗ ಬೇಜಾರಾಗ್ತಾನೆ. ಸುಜಾತ ಕೂಡ ಅದ್ನ ನೋಡಿ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಇವಾಗ ಕತೆ 2004ರಿಂದ 2019ಕ್ಕೆ ಬರುತ್ತೆ. ನಮಗೆ ಹೈದರಾಬಾದ್ ಅಲ್ಲಿರೋ ವಿಷ್ಣು ಮತ್ತೆ ವಿನುತಾ ದಂಪತಿನ ತೋರಿಸ್ತಾರೆ. ವಿನುತಾ ಒಂದು ಬೂಟಿಕ್ ಓಪನ್ ಮಾಡ್ಬೇಕು ಅನ್ಕೊಂಡಿರ್ತಾಳೆ. ಅದಕ್ಕೆ ವಿಷ್ಣು ಹತ್ರ 5 ಲಕ್ಷ ದುಡ್ಡು ಕೇಳ್ತಾ ಇರ್ತಾಳೆ. ಇನ್ನ ಅವನ್ ಮಗಳು ಸ್ಕೂಲಿಂದ ಕೇರಳಗೆ ಟ್ರಿಪ್ ಹೋಗ್ತಾ ಇರ್ತಾಳೆ. ಅದಕ್ಕೆ 20,000 ಬೇಕು ಅಂತಾಳೆ. ವಿಷ್ಣು ಅಷ್ಟೆಲ್ಲ ದುಡ್ಡು ನಿಮ್ಗೆ ಕೊಡೋಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅವನಿಗೆ ಅವನ ಊರಿನ ಯಾರೋ ಕಾಲ್ ಮಾಡಿ ನಿಮ್ ತಂದೆ ಸತ್ತೋದ್ರು ಅಂತ ಹೇಳ್ತಾರೆ. ಅದ್ನ ಕೇಳಿ ವಿಷ್ಣು ಬೇಜಾರಾಗ್ತಾನೆ. ಹಾಗೆ ವಿಷ್ಣು ಮನೆ ಗೋಡೆ ಮೇಲೆ ವಿಷ್ಣು ಜೊತೆ ಮೊದಲನೇ ಸೀನಲ್ಲಿ ತೋರಿಸಿದ ಸುಜಾತ ಇರೋ ಫೋಟೋನ ತೋರಿಸ್ತಾರೆ. ಅಂದ್ರೆ ಸುಜಾತ ವಿಷ್ಣು ತಂಗಿ. ಅಂದ್ರೆ ಇವಾಗ ಸತ್ತೋಗಿರೋದು ಸುಜಾತ ತಂದೆ ಶಿವಾಜಿ. ಇವಾಗ ನಮಗೆ ಶಿವಾಜಿ ಶವನ ತೋರಿಸ್ತಾರೆ. ಶಿವಾಜಿ ಮನೆಯಲ್ಲಿ ಇನ್ನೊಂದು ಹುಡುಗಿ ಇರ್ತಾಳೆ. ಅವಳ ಹೆಸರು ಕೂಡ ಸುಜಾತ ಅಂತಾನೆ. ಅವಳು ಶಿವಾಜಿಯ ಸಾಕು ಮಗಳು. ಇವಾಗ ಶಿವಾಜಿ ಮನೆ ಬಳಿಗೆ ಆ ಊರಿನ ಚೇರ್ಮನ್ ಬರ್ತಾನೆ. ಆ ಚೇರ್ಮನ್ ಕೆಳಜಾತಿಯವನು. ಮೇಲ್ಜಾತಿಯ ಮುಖಂಡರು ಶಿವಾಜಿನ ಊರಿನ ಸಮಾಧಿಯಲ್ಲಿ ಊತಾಕೋಕೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಯಾಕೆ ಅಂತ ಮುಂದೆ ನೋಡೋಣ. ಚೇರ್ಮನ್ ಶಿವಾಜಿ ಶವ ನೋಡ್ಕೊಂಡು ಈಚೆ ಬರ್ತಾನೆ. ಅವನ್ ಜಾತಿಯ ಒಬ್ಬ ಹುಡುಗ ಪೇಟೆಗೆ ಓದೋಕೆ ಹೋಗ್ತಾ ಇರೋದಾಗಿ ಚೇರ್ಮನ್ಗೆ ಹೇಳ್ತಾನೆ. ಅದಕ್ಕೆ ಚೇರ್ಮನ್ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತಾನೆ. ಅಂದ್ರೆ ಚೇರ್ಮನ್ಗೆ ಅವನ್ ಜಾತಿಯವರು ಚೆನ್ನಾಗಿ ಓದ್ಬೇಕು ಅಂತ ಆಸೆ ಇರುತ್ತೆ. ಈ ಶಿವಾಜಿ ಅವನ್ ಕಣ್ಣನ್ನ ದಾನ ಮಾಡಿರ್ತಾನೆ. ಅದರ ಪೇಪರ್ಸ್ ನ ಕೆಲವರು ಚೇರ್ಮನ್ಗೆ ತೋರಿಸ್ತಾರೆ. ಒಬ್ಬ ಬಂದು ಪೆಂಡಲ್ ಹಾಕ್ಸಲ್ವಾ ಅಂತ ಚೇರ್ಮನ್ ನ ಕೇಳ್ತಾ ಇರ್ತಾನೆ. ಈ ಕಡೆ ಸತೀಶ ಮತ್ತೆ ಬಾಲು ಅನ್ನೋರು ಸೌದೆ ತರೋಕೆ ಕಾಡಿಗೆ ಹೋಗಿರ್ತಾರೆ. ಅದಕ್ಕೆ ಚೇರ್ಮನ್ ಫಾರೆಸ್ಟ್ ಅವ್ರ ಜೊತೆ ಮಾತಾಡಿ ಸತೀಶಾಗೆ ಕಾಲ್ ಮಾಡಿ, ಫಾರೆಸ್ಟ್ ಅವರು ನಿಮ್ಗೆ ತೊಂದರೆ ಕೊಡಲ್ಲ, ಸೌದೆ ಜೊತೆ ಮಂಚ ಮಾಡ್ಸೋಕೆ 1-2 ಮರ ಕಡ್ಕೊಂಡ್ ಬನ್ನಿ, ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅವರು ಸರಿ ಅಂತಾರೆ. ಹಾಗೆ ಸೌದೆ ಕಡಿಯೋಕೆ ಕಾಡೊಳಗೆ ಹೋಗ್ತಾರೆ. ಅಲ್ಲಿ ಸತೀಶ ಮತ್ತೆ ಬಾಲು ಶಿವಾಜಿಯ ಸಾಕು ಮಗಳು ಸುಜಾತನ ನಾನ್ ಮದುವೆ ಆಗ್ತೀನಿ ಅಂತ ಜಗಳಕ್ಕೆ ಬೀಳ್ತಾರೆ. ಅಲ್ಲೇ ಇದ್ದವರು ಅವರಿಬ್ರು ಸಮಾಧಾನ ಮಾಡ್ತಾರೆ. ಈ ಕಡೆ ಶಿವಾಜಿ ಮನೆಗೆ ಅವನ್ ತಮ್ಮ ಅಂದ್ರೆ ವಿಷ್ಣುವಿನ ಚಿಕ್ಕಪ್ಪ ಬರ್ತಾರೆ. ಅವರು ಊರಿನ ಮುಖಂಡರ ಜೊತೆ ಮಾತಾಡಿರ್ತಾರೆ. ಆದ್ರೆ ಅವರು ಸಮಾಧಿಲಿ ಊತಾಕೋಕೆ ಬಿಡಲ್ಲ ಅಂತಾನೆ ಹೇಳ್ತಾ ಇರ್ತಾರೆ. ಅದಕ್ಕೆ ವಿಷ್ಣುಗೆ ಅವನ್ ಚಿಕ್ಕಪ್ಪ ಕಾಲ್ ಮಾಡಿ ಈ ವಿಷಯ ಹೇಳ್ತಾರೆ. ವಿಷ್ಣು ಅವನ್ ಚಿಕ್ಕಪ್ಪನಿಗೆ, ನಾನ್ ಬಂದು ಅವ್ರ ಜೊತೆ ಮಾತಾಡ್ತೀನಿ, ನೀವು ಅಲ್ಲಿ ಕೆಲಸ ನೋಡಿ, ನೀವ್ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಹೇಳಿ, ನಾನ್ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅದ್ನ ಕೇಳಿ ವಿನುತಾ ಮತ್ತೆ ವಿಷ್ಣು ಮಗಳು, ನಾವ್ ಕೇಳಿದ್ರೆ ಕೊಡಲ್ಲ, ಇವಾಗ ಅವ್ರಿಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ವಿಷ್ಣು, ಅವರು ನನ್ ತಂದೆ, ಈ ಟೈಮಲ್ಲೂ ಈ ರೀತಿ ಮಾತಾಡ್ತೀಯಲ್ಲ ಅಂತ ಬೈತಾನೆ. ಇಲ್ಲಿ ಒಂದ್ ವಿಷಯ ಗೊತ್ತಾಗುತ್ತೆ. ವಿಷ್ಣು ತುಂಬಾ ವರ್ಷದಿಂದ ಅವನ್ ತಂದೆ ಜೊತೆ ಮಾತಾಡಿರಲ್ಲ. ಆ ಊರಿಗೆ ಹೋಗಿ ತುಂಬಾ ವರ್ಷ ಆಗಿರುತ್ತೆ. ಅದಕ್ಕೆ ಕಾರಣ ಏನು ಅಂತ ಮುಂದೆ ನೋಡೋಣ. ಹಾಗೆ ಇವಾಗ ವಿಷ್ಣು ಅವನ ಫ್ಲಾಶ್ ಬ್ಯಾಕ್ ನ ನೆನ್ಪು ಮಾಡ್ಕೊಳ್ತಾನೆ. ಕತೆ ಮತ್ತೆ 2004ಕ್ಕೆ ಹೋಗುತ್ತೆ. ಅಲ್ಲಿ ಒಂದಿನ ವಿಷ್ಣು ತಂದೆ ಶಿವಾಜಿ ಬೈಕಲ್ಲಿ ಕಬ್ಬಿನ ಗದ್ದೆಯಲ್ಲಿ ಹೋಗುವಾಗ ಅವನ್ ಜಾತಿಯ ಹುಡುಗಿ ಒಬ್ಬ ಕೆಳಜಾತಿ ಹುಡುಗನ ಜೊತೆ ಮಾತಾಡೋದನ್ನ ನೋಡ್ತಾನೆ. ಹೋಗಿ ಆ ಕೆಳಜಾತಿ ಹುಡುಗನಿಗೆ ಹೊಡೆದು ವಾರ್ನ್ ಮಾಡಿ ಕಳಿಸ್ತಾನೆ.
ಅಂದ್ರೆ ಈ ಶಿವಾಜಿಗೂ ಜಾತಿ ಹುಚ್ಚು ಇರುತ್ತೆ. ಹಾಗೆ ಆ ಊರಲ್ಲಿ ಮೇಲ್ಜಾತಿಯವರು ಮೀಟಿಂಗ್ ಸೇರಿರ್ತಾರೆ. ಅಲ್ಲಿ ಸುಂದ್ರ ಮತ್ತೆ ಅವನ್ ಮಾವ ಸುಬ್ಬ ಅವರೇ ಈ ವರ್ಷ ಕೂಡ ಗಣಪತಿಗೆ ದುಡ್ಡು ಕೊಡೋದಾಗಿ ಹೇಳ್ತಾರೆ. ಜೊತೆಗೆ ಸ್ಮಶಾನದಲ್ಲಿ ಟಾಯ್ಲೆಟ್ ಕಟ್ಟಿಸೋಕೆ ಕೂಡ ಪ್ಲಾನ್ ಮಾಡ್ತಾ ಇರ್ತಾರೆ. ಶಿವಾಜಿ ಕೂಡ ಆ ಊರಿನ ಒಬ್ಬ ಮುಖಂಡ ಆಗಿರ್ತಾನೆ. ಆ ದಿನ ರಾತ್ರಿ ಶಿವಾಜಿ ಗೆಳೆಯ ರಂಗ ಶಿವಾಜಿ ಮನೆಗೆ ಬರ್ತಾನೆ. ರಂಗ ಸುಜಾತಾಗೆ ಒಳ್ಳೆ ಸಂಬಂಧ ಇದೆ ಅಂತ ಹೇಳ್ತಾ ಇರ್ತಾನೆ. ಶಿವಾಜಿ ಸುಜಾತ ಓದ್ ಮುಗಿಲಿ ಆಮೇಲೆ ಮದುವೆ ಬಗ್ಗೆ ನೋಡೋಣ ಅಂತ ಹೇಳ್ತಾನೆ. ಮಾರನೇ ದಿನ ರವಿ ಸುಜಾತನ ಅವನ್ ಫ್ರೆಂಡ್ ರೂಮ್ ಹತ್ರ ಕರ್ಕೊಂಡು ಹೋಗ್ತಾನೆ. ಸುಜಾತ ಯಾವಾಗ್ಲೂ ರವಿಗೆ ದುಬೈಗೆ ಹೋಗಿ ಸೆಟಲ್ ಆಗೋಣ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರವಿ ಇವಾಗ ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿ ಮಾಡಿಸ್ಕೊಂಡಿರ್ತಾನೆ. ಇನ್ನೆರಡು ದಿನದಲ್ಲಿ ದುಬೈಗೆ ಹೋಗೋದಾಗಿ ಸುಜಾತಾಗೆ ಹೇಳ್ತಾನೆ. ಅದ್ನ ಕೇಳಿ ಸುಜಾತ ಖುಷಿಯಾಗೋಗ್ತಾಳೆ. ಹಾಗೆ ರವಿ ಅವನು ಮತ್ತೆ ಸುಜಾತ ಲವ್ ಮಾಡೋಕೆ ಶುರು ಮಾಡಿದ ಹಳೆ ಘಟನೆಗಳನ್ನ ನೆನ್ಪು ಮಾಡ್ಕೊಳ್ತಾನೆ. ಅದೇ ಊರಲ್ಲಿ ರವಿಯ ಒಬ್ಬ ಫ್ರೆಂಡ್ ಇರ್ತಾನೆ. ಅವನು ಪೇಪರ್ ಅಲ್ಲಿ ರೈಟರ್. ರವಿ ಸುಜಾತನ ಮೀಟ್ ಮಾಡೋಕೆ ಹೋಗುವಾಗ ಆ ರೈಟರ್ ಅಡ್ಡ ಹಾಕಿ ಡ್ರಾಪ್ ಕೇಳ್ತಾನೆ. ರವಿ ಆಗಲ್ಲ, ಬಸ್ ಅಲ್ಲಿ ಹೋಗು ಅಂತಾನೆ. ರೈಟರ್ಗೆ ರವಿ ಸುಜಾತ ಲವ್ ಸ್ಟೋರಿ ಗೊತ್ತಿರುತ್ತೆ. ಅವನು ರವಿಗೆ ಸುಜಾತ ಅಣ್ಣ ವಿಷ್ಣು ನನ್ನ ಕ್ಲಾಸ್ಮೇಟೆ, ಅವನಿಗೆ ನಿಮ್ ವಿಷಯ ಹೇಳ್ತೀನಿ ಅಂತಾನೆ. ಅದಕ್ಕೆ ರವಿ ಅವನ್ ಫ್ರೆಂಡ್ಗೆ ಬೈದು ಅಲ್ಲಿಂದ ಹೋಗ್ತಾನೆ. ಸುಜಾತ ಜೊತೆ ಟೈಟಾನಿಕ್ ಮೂವಿಗೆ ಹೋಗ್ತಾನೆ. ಆದ್ರೆ ರವಿ ಬೇಜಾರಲ್ಲೇ ಇರ್ತಾನೆ. ಹಾಗೆ ಮಧ್ಯದಲ್ಲೇ ಮೂವಿಯಿಂದ ಎದ್ ಬರ್ತಾನೆ. ಸುಜಾತ ಏನಾಯ್ತು ಅಂತ ಅವಳು ಕೂಡ ಈಚೆ ಬರ್ತಾಳೆ. ರವಿ ದುಬೈಗೆ ಹೋಗೋ ಮುಂಚೆ ಇಬ್ರು ಮದ್ವೆ ಆಗೋಣ, ನಿಮ್ಮಣ್ಣ ವಿಷ್ಣುಗೆ ನಮ್ ವಿಷಯ ಹೇಳೋಣ, ಅವನು ಓದಿರೋನು ಅಲ್ವಾ, ಎಲ್ಲ ಅರ್ಥ ಮಾಡ್ಕೋತಾನೆ ಅಂತ ಹೇಳ್ತಾನೆ. ಆದ್ರೆ ಸುಜಾತ ಬೇಡ ಅಂತ ಇರ್ತಾಳೆ. ಆಮೇಲೆ ಸುಜಾತ ಏನಾದ್ರೂ ಮಾಡ್ಕೊ ಹೋಗು ಅಂತ ಹೇಳಿ ಮೂವಿ ನೋಡೋಕೆ ಹೋಗ್ತಾಳೆ. ಆ ದಿನ ರಾತ್ರಿ ಬಾರಲ್ಲಿ ಶಿವಾಜಿ ರಂಗಾಗೆ ಬೈತಾ ಇರ್ತಾನೆ. ಯಾಕಂದ್ರೆ ರಂಗ ಹೇಳಿದ ಸಂಬಂಧದ ಹುಡುಗ ಒಬ್ಬ ಕುಡುಕ ಆಗಿರ್ತಾನೆ. ಅದಕ್ಕೆ ರಂಗ, ನಾವು ಮದುವೆ ಮುಂಚೆ ಕುಡಿತಾ ಇದ್ವಿ, ಇವಾಗ ಚೇಂಜ್ ಆಗಿದೀವಿ ಅಲ್ವಾ, ಅವನು ಕೂಡ ಚೇಂಜ್ ಆಗ್ತಾನೆ, ಏನಾಗಲ್ಲ ಮದ್ವೆ ಮಾಡು. ಸುಜಾತ ನಮ್ ಕಣ್ ಮುಂದೆನೆ ಇರ್ತಾಳೆ. ಅವಳಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವಿರ್ತೀವಲ್ಲ, ನೀನು ವಿಷ್ಣು ಜೊತೆ ಮಾತಾಡು ಅಂತಾನೆ. ಈ ಕಡೆ ಹೈದರಾಬಾದ್ ಅಲ್ಲಿ ವಿಷ್ಣು ಕೂಡ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಆ ಹುಡುಗಿ MLA ಮಗಳಾಗಿರ್ತಾಳೆ. ಅವಳು ವಿಷ್ಣುಗಿಂತ ಮೇಲ್ಜಾತಿ. ಅವಳ ತಂದೆಗೂ ಜಾತಿ ಹುಚ್ಚಿರುತ್ತೆ. ಆದ್ರೂ ಆ ಹುಡುಗಿ ನನ್ ಮನೆಯಲ್ಲಿ ನಾನ್ ಮಾತಾಡ್ತೀನಿ, ನೀನು ನಿಮ್ ಮನೆಯಲ್ಲಿ ಮಾತಾಡು ಅಂತ ವಿಷ್ಣುಗೆ ಹೇಳ್ತಾಳೆ. ಈ ಕಡೆ ರವಿ ದುಬೈಗೆ ಹೋಗೋ ಹಿಂದಿನ ದಿನ ಅವನ್ ಬರ್ಡೇ ಇರುತ್ತೆ. ರವಿ ಚಿರಂಜೀವಿಯ ದೊಡ್ಡ ಅಭಿಮಾನಿಯಾಗಿರ್ತಾನೆ. ಅದಕ್ಕೆ ಸುಜಾತ ಚಿರಂಜೀವಿ ಮೂವಿಯಲ್ಲಿ ಹಾಕಿರೋ ರೀತಿ ಒಂದು ಶರ್ಟ್ ತಂದು ರವಿಗೆ ಗಿಫ್ಟ್ ಆಗಿ ಕೊಡ್ತಾಳೆ. ರವಿ ಅಂತೂ ಫುಲ್ಲು ಖುಷಿಯಾಗೋಗ್ತಾನೆ. ಆ ದಿನ ಊರಲ್ಲಿ ಜಾತ್ರೆ ಇರುತ್ತೆ. ಅಲ್ಲಿ ರವಿ ಸುಜಾತ ಕೊಟ್ಟಿದ್ದ ಶರ್ಟ್ ಹಾಕೊಂಡು ಚಿರಂಜೀವಿ ತರ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಅದ್ನ ನೋಡಿ ಸುಜಾತ ಸಖತ್ ಇಂಪ್ರೆಸ್ ಆಗಿ ರವಿನ ಸೈಡ್ಗೆ ಕರ್ಕೊಂಡು ಹೋಗಿ ಮುತ್ ಕೊಡ್ತಾಳೆ. ಅದ್ನ ಈ ಸುಂದ್ರ ಮತ್ತೆ ಅವನ್ ಮಾವ ಸುಬ್ಬ ನೋಡ್ಬಿಡ್ತಾರೆ. ಆ ವಿಷಯ ಶಿವಾಜಿಗೂ ಗೊತ್ತಾಗುತ್ತೆ. ಶಿವಾಜಿ ಮನೆಯಲ್ಲಿ ಊಟ ಮಾಡ್ತಾ ಇರ್ತಾನೆ. ಅವಾಗ ಮನೆಗೆ ವಿಷ್ಣು ಬರ್ತಾನೆ. ಶಿವಾಜಿ ಕೋಪದಲ್ಲಿ ಊಟ ಮಾಡ್ತಾ ಇರ್ತಾನೆ. ವಿಷ್ಣು ಕೂಡ ಊಟಕ್ಕೆ ಕೂತ್ಕೋತಾನೆ. ಶಿವಾಜಿ ಸುಜಾತಾಗೆ ಮದುವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ರವಿ ಬರ್ತಾನೆ. ರವಿನ ನೋಡಿ ಶಿವಾಜಿ ಕೋಪ ಮಾಡ್ಕೊಂಡು ರವಿಗೆ ಒಡೆಯೋಕೆ ಹೋಗ್ತಾನೆ. ರವಿ ವಿಷ್ಣುಗೆ ಎಲ್ಲಾ ವಿಷಯ ಹೇಳಿ, ನೀನು ಓದಿರೋನು ಅಲ್ವಾ, ನಿನ್ ತಂದೆಗೆ ಅರ್ಥ ಮಾಡಿಸು ಅಂತ ಹೇಳ್ತಾನೆ. ಶಿವಾಜಿ ಅಂತೂ ಮಚ್ ತಗೊಂಡೇ ಬಂದ್ಬಿಡ್ತಾನೆ. ವಿಷ್ಣು ಅವನ್ ತಂದೆ ಜೊತೆ ಮಾತಾಡೋದಾಗಿ ಹೇಳಿ ರವಿನ ಅಲ್ಲಿಂದ ಕಳಿಸ್ತಾನೆ. ವಿಷ್ಣು ಅವನ್ ತಂದೆ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಜಾತಿ ಭೂತ ಹಿಡಿದಿರುತ್ತೆ, ಮದುವೆಗೆ ಒಪ್ಪೋದೇ ಇಲ್ಲ. ಈ ಕಡೆ ರವಿ ಜಾತಿಯವರು ಒಂದ್ ಫಂಕ್ಷನ್ ಮಾಡ್ತಾ ಇರ್ತಾರೆ. ಅಲ್ಲಿ ರವಿ ಇರ್ತಾನೆ. ಅಲ್ಲಿಗೆ ರವಿ ತಂದೆ ಬಂದು ರವಿಗೆ ದುಬೈಗೆ ಹೋಗೋಕೆ ಪ್ಯಾಕ್ ಮಾಡ್ಕೊ ಹೋಗು ಅಂತ ಮನೆಗೆ ಕಳಿಸ್ತಾನೆ. ಈ ಕಡೆ ಸುಂದ್ರ ಮತ್ತೆ ಸುಬ್ಬ ಎಣ್ಣೆ ಹೊಡಿತಾ ಅವ್ರ ಜಾತಿ ಹುಡುಗಿನ ಲವ್ ಮಾಡ್ತಾ ಇರೋ ರವಿಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಅವಾಗ ಅದೇ ದಾರಿಲಿ ರವಿ ಮನೆಗೆ ಹೋಗ್ತಾ ಇರೋದನ್ನ ನೋಡಿ ಸುಂದರ ಹೋಗಿ ಅಡ್ಡ ಹಾಕಿ ರವಿಗೆ ಹೊಡಿತಾನೆ. ರವಿ ಸುಂದ್ರಾಗೆ ಹೊಡೆದು ಎಸ್ಕೇಪ್ ಆಗ್ಬೇಕು. ಅಷ್ಟರಲ್ಲಿ ಸುಬ್ಬ ಮತ್ತೆ ಅವನ್ ಗ್ಯಾಂಗ್ ಬಂದು ರವಿಗೆ ಚೆನ್ನಾಗಿ ಹೊಡಿತಾರೆ. ಒಂದ್ ಸೆಕೆಂಡ್ ರವಿಗೆ ಅವನ್ ಜೀವನ ಕಣ್ಮುಂದೆ ಪಾಸ್ ಆಗುತ್ತೆ. ರವಿ ಕಲ್ ತಗೊಂಡು ಎಲ್ರಿಗೂ ಹೊಡಿತಾನೆ. ಆದ್ರೆ ಸುಬ್ಬಗೆ ಹೊಡೆಯದೆ ಬೈದು ಹೋಗ್ತಾ ಇರ್ತಾನೆ. ಅವಾಗ ಸುಬ್ಬ ತ್ರಿಶೂಲ ತಗೊಂಡು ರವಿಗೆ ಹಿಂದೆಯಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಮಾರನೇ ದಿನ ರವಿ ಕೊಲೆ ವಿಷಯ ಗೊತ್ತಾಗಿ ಊರಿನ ಜನ ಎಲ್ರೂ ಓಡ್ ಬರ್ತಾರೆ. ಅಲ್ಲಿಗೆ ವಿಷ್ಣು ಕೂಡ ಬರ್ತಾನೆ. ಅವಾಗ ಅಲ್ಲೇ ಇದ್ದ ರವಿಯ ಫ್ರೆಂಡ್ ರೈಟರ್ ವಿಷ್ಣುಗೆ ಬೈದು, ನಿಮ್ಮಿಂದಾನೇ ಹೀಗಾಗಿದ್ದು, ನಿನ್ ತಂಗಿನ ಮನೇಲಿ ಇಡ್ಕೋಬೇಕಿತ್ತು, ರವಿ ಆದ್ರೂ ಜೀವಂತವಾಗಿ ಇರ್ತಿದ್ದ, ನೀನು ಒಂದ್ ಸಣ್ಣ ತಪ್ಪು ಮಾಡಿ ನೋಡು, ಅವರು ನಿನ್ನೂ ಸಾಯಿಸೋಕೆ ಏಸಲ್ಲ ಅಂತಾನೆ. ಅವಾಗ್ಲೇ ವಿಷ್ಣು ಲವ್ವರ್ ಕಾಲ್ ಮಾಡ್ತಾಳೆ. ವಿಷ್ಣುಗೆ ರವಿಗೆ ಆದ ಗತಿನೇ ಅವನಿಗೂ ಆಗುತ್ತೆ ಅಂತ ಕಾಲ್ ಕಟ್ ಮಾಡಿಬಿಡ್ತಾನೆ. ಆ ಭಯದಿಂದಲೇ ಅನ್ಸುತ್ತೆ ವಿಷ್ಣು ವಿನುತಾನ ಮದುವೆ ಆಗಿರೋದು. ಇದನ್ನೆಲ್ಲ ವಿಷ್ಣು ನೆನ್ಪ್ ಮಾಡ್ಕೊಂಡು ಕಾರ್ ಡ್ರೈವ್ ಮಾಡ್ತಾ ಇರ್ತಾನೆ. ಜಸ್ಟ್ ಮಿಸ್ ಅಲ್ಲಿ ಆಕ್ಸಿಡೆಂಟ್ ಆಗೋದ್ರಲ್ಲಿ ಇರುತ್ತೆ. ಹೇಗೋ ಮಿಸ್ ಆಗ್ತಾರೆ. ವಿನುತಾ ಅಂತೂ ಗಾಬರಿ ಆಗೋಗ್ತಾಳೆ. ಆಮೇಲೆ ವಿನುತಾನೆ ಡ್ರೈವ್ ಮಾಡೋಕೆ ಶುರು ಮಾಡ್ತಾಳೆ.
ಈ ಕಡೆ ವಿಷ್ಣು ಚಿಕ್ಕಪ್ಪ ವಿಷ್ಣುಗೆ MLA ಗೊತ್ತು ಅಂತ ವಿಷ್ಣುಗೆ ಕಾಲ್ ಮಾಡಿ MLA ಜೊತೆ ಮಾತಾಡಿ ಊರವ್ರ ಜೊತೆ ಮಾತಾಡ್ಸು ಅಂತ ಹೇಳ್ತಾರೆ. ಆವಾಗ ವಿಷ್ಣು ಅವನ್ ಲವ್ವರ್ ಆಗಿದ್ದ MLA ಮಗಳ ಗಂಡನಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅವನು ಡೈವರ್ಸ್ ಆಗಿ 2 ವರ್ಷ ಆಯ್ತು ಅಂತಾನೆ. ಅದ್ನ ಕೇಳಿ ವಿಷ್ಣುಗೆ ಇನ್ನೂ ಬೇಜಾರಾಗುತ್ತೆ. ವಿಷ್ಣುನ ನೋಡಿ ವಿನುತಾ ಆ ಹುಡುಗಿ ಯಾರು ಅಂತ ಕೇಳ್ತಾಳೆ. ವಿಷ್ಣು ಹೇಳಲ್ಲ. ಅದಕ್ಕೆ ವಿನುತಾ ಅವಳ ಮಗಳು ಚಾರ್ಜ್ ಹಾಕು ಅಂತ ಮೊಬೈಲ್ ಕೊಟ್ರೆ ಅದನ್ನ ಕೂಡ ಈಚೆಗೆ ಬಿಸಾಕ್ಬಿಡ್ತಾಳೆ. ಅಂದ್ರೆ ವಿನುತಾಗೆ MLA ಮಗಳು ವಿಷ್ಣುನ ಎಕ್ಸ್ ಅಂತ ಗೊತ್ತಾಗಿ ಕೋಪದಲ್ಲಿ ಹೀಗ್ ಮಾಡ್ತಾಳೆ. ಈ ಕಡೆ ಕಣ್ ತಗೊಂಡು ಹೋಗೋಕೆ ಡಾಕ್ಟರ್ ಬರ್ತಾರೆ. ಚೇರ್ಮನ್ ಪೆಂಡಲ್ ಕೂಡ ಹಾಕಿಸ್ತಾನೆ. ಅಲ್ಲಿ ಮೇಲ್ಜಾತಿಯವನಿಗೂ ಒಬ್ಬ ಟೀ ಕೊಡೋ ಕೆಳಜಾತಿಯವನಿಗೂ ಜಗಳ ಆಗುತ್ತೆ. ಅದ್ನ ಚೇರ್ಮನ್ ಬಿಡಿಸ್ತಾರೆ. ಅಷ್ಟರಲ್ಲಿ ಸೌದೆ ತಗೊಂಡು ಬಾಲ ಮತ್ತೆ ಸತೀಶ ಕೂಡ ಬರ್ತಾರೆ. ಅವರು ಜಗಳ ಆಡ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡಿರ್ತಾರೆ. ಚೇರ್ಮನ್ಗೆ ಓದಿರೋರೆಲ್ಲ ಹೈದರಾಬಾದ್ ಅಲ್ಲಿ ಸೆಟ್ಲ್ ಆಗ್ತಿದ್ರೆ ಈ ದಡ್ಡನ್ ಮಕ್ಕಳು ಮಾತ್ರ ಎಲ್ಲೂ ಹೋಗ್ತಿಲ್ಲ ಅಂತ ಕೋಪ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಡಾಕ್ಟರ್ ಸತ್ತು 5 ಗಂಟೆ ಆಗಿದೆ, ಇನ್ನ ಶಿವಾಜಿ ಕಣ್ಣು ಯೂಸ್ಲೆಸ್ ಅಂತಾರೆ. ಅದೇ ಟೈಮ್ಗೆ ವಿಷ್ಣು ವಿನುತಾ ಬರ್ತಾರೆ. ವಿಷ್ಣುಗೆ ಈ ಚೇರ್ಮನ್ ಮೇಲೆ ಏನೋ ಕೋಪ ಇರುತ್ತೆ. ಅದಕ್ಕೆ ವಿಷ್ಣು ಚೇರ್ಮನ್ ಜೊತೆ ಮಾತಾಡದೆ ಹಾಗೆ ಒಳಗೆ ಹೋಗಿ ಅವನ ತಂದೆಯ ಶವ ನೋಡ್ತಾನೆ. ಶಿವಾಜಿ ಶವದ ಪಕ್ಕ ಕೂತಿದ್ದ ಸುಜಾತನ ನೋಡಿ ವಿಷ್ಣು ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾನೆ. ಶಿವಾಜಿ ಇವಾಗ ಒಂದು ಪ್ರಾಸ್ಟಿಟ್ಯೂಟ್ ಹೌಸ್ಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಲತಾ ಅನ್ನೋ ಮಹಿಳೆ ಅವನಿಗೆ ಇಷ್ಟ ಆಗಿರ್ತಾಳೆ. ಲತಾಗೂ ಶಿವಾಜಿ ಕಂಡ್ರೆ ಇಷ್ಟ ಇರುತ್ತೆ. ಆದ್ರೆ ಲತಾ ಕೆಳ ಜಾತಿಯವಳು. ಅದಕ್ಕೆ ಶಿವಾಜಿ ಅವಳನ್ನ ಮದುವೆ ಆಗೋಕೆ ಹಿಂದೇಟು ಆಗ್ತಾ ಇರ್ತಾನೆ. ರಂಗ ಶಿವಾಜಿಗೆ ಲತಾ ಸಹವಾಸ ಬಿಡು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಶಿವಾಜಿ ಲತಾನ ತುಂಬಾ ಪ್ರೀತಿ ಗೌರವದಿಂದ ನೋಡ್ತಾ ಇರ್ತಾನೆ. ಇದೆಲ್ಲ ಆಗ್ತಾ ಇರೋದು ರವಿ ಕೊಲೆ ಆಗಿ 3 ವರ್ಷದ ನಂತರ. ರವಿ ಕೊಲೆ ಕೇಸ್ ಇನ್ನೂ ನಡೀತಾನೆ ಇರುತ್ತೆ. ಸುಬ್ಬ ಮತ್ತೆ ಸುಂದ್ರ ಇನ್ನು ಜೈಲಿಗೆ ಹೋಗಿರಲ್ಲ. ಆದ್ರೆ ಅವರು ಊರ್ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ ಅಂತ ಆದೇಶ ಇರುತ್ತೆ. ಲಾಯರ್ ಈ ಸಲ ಪಕ್ಕ ಕೇಸ್ ಕ್ಲೋಸ್ ಮಾಡಿಸೋದಾಗಿ ಹೇಳಿ ಅದಕ್ಕೆ ಶಿವಾಜಿ ಬಂದು ಆ ಕೊಲೆಗೂ ಅವರಿಗೂ ಏನು ಸಂಬಂಧ ಇಲ್ಲ ಅಂತ ಕೋರ್ಟ್ ಅಲ್ಲಿ ಹೇಳ್ಬೇಕು ಅಂತಾನೆ. ಊರಿನ ಮುಖಂಡರು ಶಿವಾಜಿಗೆ ಕೋರ್ಟ್ಗೆ ಹೋಗೋಕೆ ಹೇಳ್ತಾರೆ. ಶಿವಾಜಿ ಸರಿ ಅಂತಾನೆ. ಹೀಗೆ ಶಿವಾಜಿ ಲೈಫ್ ನಡೀತಾ ಇರುತ್ತೆ. ಒಂದಿನ ಲತಾನ ನೋಡೋಕೆ ಒಬ್ಬ ಲಾಯರ್ ಬರ್ತಾನೆ. ಶಿವಾಜಿ ಆ ಲಾಯರ್ ಯಾರು ಅಂದಾಗ ಲತಾ ಒಂದ್ ವಿಷಯ ಹೇಳ್ತಾಳೆ. ಲತಾ ಗಂಡ ಯಾವಾಗ್ಲೂ ಕುಡ್ಕೊಂಡ್ ಬಂದು ಅವಳಿಗೆ ಹೊಡಿತಾ ಇರ್ತಾನೆ. ಅದ್ನ ನೋಡಿ ಲತಾಳ 12 ವಯಸ್ಸಿನ ಮಗಳು ಅವಳ ತಂದೆನೇ ಕೊಲೆ ಮಾಡಿರ್ತಾಳೆ. ಅದಕ್ಕೆ ಅವಳನ್ನ ಜೈಲಿಗೆ ಹಾಕಿರ್ತಾರೆ. ಅದಕ್ಕೆ ಲಾಯರ್ ಅವಾಗವಾಗ ಲತಾ ಬಳಿಗೆ ಬರ್ತಾ ಇರ್ತಾನೆ. ಇದ್ನ ಇವಾಗ ಲತಾ ಶಿವಾಜಿಗೆ ಹೇಳ್ತಾಳೆ. ಇವಾಗ ವಿಷ್ಣುಗೆ ಮದುವೆ ಆಗಿ ಮಗಳು ಹುಟ್ಟಿರ್ತಾಳೆ. ಜೊತೆಗೆ ವಿಷ್ಣು ಇವಾಗ ಶಿವಾಜಿ ಜೊತೆ ಸರಿಯಾಗಿ ಮಾತಾಡ್ತಾ ಇರಲ್ಲ. ಆದ್ರೂ ನಾಮಕರಣಕ್ಕೆ ಕರೆದಿರ್ತಾನೆ. ಶಿವಾಜಿ ವಿಷ್ಣು ಮಗಳಿಗೆ ಸುಜಾತ ಅಂತ ಹೆಸರಿಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಯಾಕಂದ್ರೆ ಸುಂದ್ರ ಮತ್ತೆ ಸುಬ್ಬ ರವಿನ ಕೊಲೆ ಮಾಡಿದಾಗ ಆ ವಿಷಯ ಸುಜಾತಾಗಿ ಗೊತ್ತಾಗಿ ಅವಳು ವಿಷ ಕುಡಿದು ಸತ್ತೋಗಿರ್ತಾಳೆ. ಅದ್ರಿಂದಾನೇ ವಿಷ್ಣು ಶಿವಾಜಿ ಜೊತೆ ಮಾತಾಡ್ತಾ ಇರಲ್ಲ. ಇವಾಗ ಶಿವಾಜಿ ವಿಷ್ಣು ಮಗಳ ನಾಮಕರಣಕ್ಕೆ ಹೋಗೋಕೆ ಲತಾ ಜೊತೆ ಶಾಪಿಂಗ್ ಮಾಡ್ತಾನೆ. ಲತಾಗೆ ಹತ್ರ ಆಗ್ತಾ ಹೋಗ್ತಾನೆ. ರಂಗ ಜೊತೆ ವಿಷ್ಣು ಮನೆಗೆ ಹೋಗ್ತಾನೆ. ಆಲ್ರೆಡಿ ವಿಷ್ಣು ಅವನ ಮಗಳಿಗೆ ಶ್ವೇತಾ ಅಂತ ಹೆಸರಿಟ್ಟಿರ್ತಾನೆ. ಜೊತೆಗೆ ಶಿವಾಜಿಗೆ ಮಗುನ ಎತ್ಕೊಳ್ಳೋಕ್ಕೂ ಬಿಡಲ್ಲ. ಅದರಿಂದ ಶಿವಾಜಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಈ ವಿಷಯನ ಶಿವಾಜಿ ಲತಾಗೆ ಹೇಳ್ತಾನೆ. ಲತಾ ಕೂಡ ಶಿವಾಜಿ ಅವನ ಮಗಳ ವಿಷಯದಲ್ಲಿ ಮಾಡಿದ್ದು ತಪ್ಪೇ ಅಂತ ಹೇಳ್ತಾಳೆ. ಇದ್ರಿಂದ ಶಿವಾಜಿಗೆ ಅವನ ಮಗಳು ಸಾಯೋಕೆ ಅವನೇ ಕಾರಣ ಅಂತ ಪಶ್ಚಾತ್ತಾಪ ಶುರುವಾಗುತ್ತೆ. ಮಾರನೇ ದಿನವೇ ಕೋರ್ಟ್ ಅಲ್ಲಿ ರವಿ ಕೊಲೆಯ ಕೇಸ್ ತೀರ್ಪು ಇರುತ್ತೆ. ಅಲ್ಲಿ ಆ ಲಾಯರ್ ಆ ಕೊಲೆಗೂ ಸುಂದರ ಸುಬ್ಬ ಶಿವಾಜಿ ಯಾರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಕೇಸ್ ಕ್ಲೋಸ್ ಮಾಡಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಶಿವಾಜಿ ಉಲ್ಟಾ ಹೊಡೆದು ಬಿಡ್ತಾನೆ. ಇವಾಗ ಅವನಿಗೆ ಲತಾ ಹೇಳಿದ ಮಾತುಗಳು ಕಾಡ್ತಾ ಇರುತ್ತೆ. ಲತಾ 2 ಮನಸ್ಸುಗಳು ಸೇರಿದ್ರೆ ಪ್ರೇಮ ಹುಟ್ಟೋದು ಜಾತಿಯಿಂದ ಅಲ್ಲ ಅಂತ ಹೇಳಿರ್ತಾಳೆ. ಇದ್ರಿಂದ ಶಿವಾಜಿಗೆ ಇದ್ದ ಜಾತಿ ಹುಚ್ಚು ಬಿಟ್ಟಿರುತ್ತೆ. ಅದಕ್ಕೆ ಶಿವಾಜಿ ಇವಾಗ ರವಿನ ಕೊಂದಿದ್ದು ಅವನೇ ಅಂತ ಒಪ್ಕೋತಾನೆ. ಜೊತೆಗೆ ಅವನ ಜೊತೆ ಸುಂದರ ಸುಬ್ಬ ಊರಿನ ಮುಖಂಡರು ಇದ್ರು ಅಂತ ಹೇಳ್ತಾನೆ. ಇದ್ನ ಕೇಳಿ ಎಲ್ರೂ ಶಾಕ್ ಆಗೋಗ್ತಾರೆ. ಸ್ವತಃ ಜಡ್ಜ್ ಕೂಡ ಶಾಕ್ ಆಗಿ ಶಿವಾಜಿಗೆ ನಿನ್ ತಪ್ಪು ಅರಿವಾಗೋಕೆ 3 ವರ್ಷ ಬೇಕಾಯ್ತಾ ಅಂತಾರೆ. ಅವಾಗ ಶಿವಾಜಿ ಇದು ಎಣ್ಣೆ ಅಲ್ಲ, ರಾತ್ರಿ ಕುಡ್ದಿದ್ ನಶೆ ಬೆಳಗ್ಗೆ ಇಳಿಯೋಕೆ, ಜಾತಿ ಹುಚ್ಚು, ಅದಕ್ಕೆ ಇಷ್ಟು ದಿನ ಹಿಡಿತು ಅಂತ ಹೇಳ್ತಾನೆ. ಇವಾಗ ಪೊಲೀಸರು ಎಲ್ರೂನು ಹೇಳ್ಕೊಂಡು ಹೋಗ್ತಾರೆ. ಲತಾ ಶಿವಾಜಿ ಜೈಲಿಗೆ ಹೋಗ್ತಾ ಇದ್ರು ಖುಷಿಯಾಗಿ ಕಳಿಸಿಕೊಡ್ತಾಳೆ. ಶಿವಾಜಿ ಜೈಲಿಗೆ ಹೋದ ಸ್ವಲ್ಪ ದಿನದ ನಂತರ ವಿಷ್ಣು ಶಿವಾಜಿನ ನೋಡೋಕೆ ಹೋಗ್ತಾನೆ. ಆದ್ರೆ ಶಿವಾಜಿನ ಕ್ಷಮಿಸಲ್ಲ. ಅದರ ಬದಲಿಗೆ ಶಿವಾಜಿಗೆ ಆ ಕೆಳಜಾತಿಯವಳಿಗೋಸ್ಕರ ಅಲ್ವಾ ನೀನು ಜೈಲಿಗೆ ಬಂದಿರೋದು, ನೀನು ಈಚೆ ಬರ್ಲೇಬೇಡ, ಇಲ್ಲೇ ಸತ್ತೋಗು ಅಂತ ಹೇಳಿ ಹೋಗ್ತಾನೆ. ಇದರಿಂದ ಶಿವಾಜಿಗೆ ತುಂಬಾ ಬೇಜಾರಾಗುತ್ತೆ. ಇವಾಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಯಾಕೆ ಊರಿನ ಮುಖಂಡರು ಊರಿನ ಸಮಾಧಿಯಲ್ಲಿ ಶಿವಾಜಿನ ಊತ ಹಾಕೋಕೆ ಬಿಡ್ತಾ ಇಲ್ಲ ಅಂತ. ಇವಾಗ ವಿಷ್ಣು ಹೋಗಿ ಊರಿನ ಮುಖಂಡರನ್ನ ಭೇಟಿಯಾಗಿ ಜಾಗ ಕೊಡಿ ಅಂತ ಕೇಳ್ತಾನೆ.
ಆದ್ರೆ ಅವರು ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ವಿಷ್ಣು ಎಷ್ಟೇ ಬೇಡ್ಕೊಂಡ್ರು ಅವರು ಕೊಡಲ್ಲ ಅಂತ ಇರ್ತಾರೆ. ಕೊನೆಗೆ ವಿಷ್ಣುಗೆ ಅವರು ನಾವ್ ಹೇಳೋ ಹಾಗೆ ನೀನ್ ಮಾಡಿದ್ರೆ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಈಚೆ ಚೇರ್ಮನ್ ಇರ್ತಾನೆ. ವಿಷ್ಣು ಯಾಕೋ ಕೋಪದಲ್ಲಿ ಈಚೆ ಬರ್ತಾನೆ. ಚೇರ್ಮನ್ ಏನಾಯ್ತು ಅಂದ್ರೆ ಏನೂ ಮಾತಾಡಲ್ಲ. ಚೇರ್ಮನ್ ವಿಷ್ಣು ಚಿಕ್ಕಪ್ಪನ ಏನಾಯ್ತು ಅಂತ ಕೇಳ್ತಾನೆ. ಊರಿನಲ್ಲಿ ಸಮಾಧಿ ಪಕ್ಕ ವಿಷ್ಣುವಿನ ತಂದೆಯ 1 ಎಕರೆ ಜಾಗ ಇರುತ್ತೆ. ಅದನ್ನ ಮೇಲ್ಜಾತಿಯವರಿಗೆ ಬರ್ಕೊಟ್ರೆ ಆ ಸಮಾಧಿಯಲ್ಲಿ ಊತ ಹಾಕೋಕೆ ಜಾಗ ಕೊಡ್ತೀವಿ ಅಂತ ಊರಿನ ಮುಖಂಡರು ಹೇಳಿರ್ತಾರೆ. ಇದನ್ನ ಕೇಳಿ ಚೇರ್ಮನ್ ವಿಷ್ಣು ಹತ್ರ ಹೋಗಿ ಜಾಗ ತಾನೇ ಬರ್ಕೊಟ್ಬಿಡು, ಹೇಗಿದ್ರು ನೀನ್ ಮತ್ತೆ ಇಲ್ಲಿಗೆ ಬರಲ್ಲ ಅಲ್ವಾ, ನಿನ್ ತಂದೆ ಅಂತ್ಯ ಸಂಸ್ಕಾರ ಆದ್ರೂ ಶಾಂತಿಯಿಂದ ಆಗ್ಲಿ ಅಂತಾನೆ. ಅವಾಗ ವಿಷ್ಣು ಆ ಜಾಗ ನನ್ನ ಹೆಸರಲ್ಲಿ ಇಲ್ಲ ಅಂತಾನೆ. ಅದು ಶಿವಾಜಿ ಹೆಸರಲ್ಲೂ ಇರಲ್ಲ, ಅದು ಶಿವಾಜಿಯ ಸಾಕು ಮಗಳು ಸುಜಾತೆ ಹೆಸರಲ್ಲಿ ಇರುತ್ತೆ. ಈ ಸುಜಾತೆ ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅದೇ ಲತಾ ಮಗಳು. ಇವಾಗ ಲತಾ ಮಗಳು ಹೇಗೆ ಶಿವಾಜಿ ಮನೆಗೆ ಬಂದ್ಲು ಅಂತ ವಿಷ್ಣು ನೆನ್ಪ್ ಮಾಡ್ಕೋತಾನೆ. ಶಿವಾಜಿ ಜೈಲಲ್ಲಿ ಇದ್ದಾಗ ಲತಾ ಸತ್ತೋಗ್ತಾಳೆ. ಹೇಗೆ ಅಂತ ಮೂವಿಲಿ ತೋರಿಸಿಲ್ಲ. ಲತಾ ಮಗಳು ರಿಲೀಸ್ ಆಗಿ ಒಂದು ಸ್ಕೂಲಲ್ಲಿ ಓದ್ತಾ ಇರ್ತಾಳೆ. ಆ ಸ್ಕೂಲ್ ಹಾಸ್ಟೆಲ್ ನ ರೆನೋವೇಷನ್ ಇರುತ್ತೆ. ಅದಕ್ಕೆ ಎಲ್ಲರನ್ನು ಮನೆಗೆ ಕಳಿಸ್ತಾ ಇರ್ತಾರೆ. ಲತಾ ಮಗಳ ಗಾಡಿಯನ್ ಜಾಗದಲ್ಲಿ ವಿಷ್ಣು ಹೆಸರು ಕೊಟ್ಟಿರ್ತಾರೆ. ಪ್ರಿನ್ಸಿಪಾಲ್ ವಿಷ್ಣುನ ಕರೆಸಿ ಲತಾ ಮಗಳನ್ನ ವಿಷ್ಣು ಜೊತೆ ಕಳಿಸ್ತಾರೆ. ಆದ್ರೆ ವಿಷ್ಣು ಅವನ ಮನೆಗೆ ಲತಾ ಮಗಳನ್ನ ಕರ್ಕೊಂಡು ಹೋಗೋಕೆ ಆಗಲ್ಲ ಅಂತ ಲತಾ ಇದ್ದ ಪ್ರಾಸ್ಟಿಟ್ಯೂಟ್ ಹೌಸ್ಗೆ ಕರ್ಕೊಂಡು ಹೋಗಿ ಬಿಡ್ತಾನೆ. ಅದು ಇವಾಗ ನಾರ್ಮಲ್ ಮನೆ ರೀತಿನೇ ಆಗಿರುತ್ತೆ. ಅಲ್ಲಿ ಲತಾ ಮೇಲೆ ಗೌರವ ಇದ್ದ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಲತಾ ಮಗಳನ್ನ ತಂಗಿ ತರ ನೋಡ್ಕೊಳ್ಳೋದಾಗಿ ಹೇಳ್ತಾನೆ. ವಿಷ್ಣು ಲತಾ ಮಗಳನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಇದ್ರಿಂದ ಲತಾ ಮಗಳಿಗೆ ತುಂಬಾ ಬೇಜಾರಾಗುತ್ತೆ. ಕೆಲವು ದಿನಗಳ ನಂತರ ಶಿವಾಜಿ ರಿಲೀಸ್ ಆಗ್ತಾನೆ. ಆಮೇಲೆ ಅವನು ಲತಾ ಮಗಳನ್ನು ಅವನ ಮನೆಗೆ ಕರ್ಕೊಂಡು ಬಂದು ಅವಳನ್ನ ಸುಜಾತ ಅಂತ ಕರೆಯೋಕೆ ಶುರು ಮಾಡ್ತಾನೆ. ಸುಜಾತ ಕೂಡ ಶಿವಾಜಿನ ತಂದೆ ಅಂತ ಒಪ್ಕೊಂಡಿರ್ತಾಳೆ. ಶಿವಾಜಿ ಅವನ ಸ್ವಂತ ಮಗಳನ್ನ ಹೇಗ್ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ನೋ ಅದಕ್ಕಿಂತ ಚೆನ್ನಾಗಿ ಲತಾ ಮಗಳನ್ನ ನೋಡ್ಕೊಳ್ತಾ ಇರ್ತಾನೆ. ಇವಾಗ ಶಿವಾಜಿ ಸತ್ತಿರೋದಕ್ಕೆ ಸುಜಾತಾಗೆ ತುಂಬಾ ನೋವಾಗ್ತಾ ಇರುತ್ತೆ. ಇವಾಗ ವಿಷ್ಣು ಹೋಗಿ ಆ ಜಾಗನ ಬರ್ಕೊಡು ಅಂತ ಸುಜಾತ ಬಳಿ ಕೇಳ್ತಾನೆ. ಆದ್ರೆ ಸುಜಾತ ಸುತಾರಾಮ್ ಆಗೋದೇ ಇಲ್ಲ ಅಂತಾಳೆ. ಅವಳು ಇವಾಗ ಆ ಜಾಗನ ಕೇವಲ ಮೇಲ್ಜಾತಿಯವರಿಗೆ ಅಲ್ಲ, ಇಡೀ ಊರಿನ ಜನರಿಗೆ ಬರ್ಕೊಡ್ತೀನಿ ಅಂತ ಹೇಳ್ತಾಳೆ. ಅಂದ್ರೆ ಕೆಳಜಾತಿಯವರು ಕೂಡ ಆ ಜಾಗದಲ್ಲೇ ಶವ ಊತ ಹಾಕೋಕೆ ಜಾಗ ಕೊಡೋದಾಗಿ ಹೇಳ್ತಾಳೆ. ಅದ್ನ ಕೇಳಿ ವಿಷ್ಣು ಚಿಕ್ಕಪ್ಪ ಆಗ್ ಮಾಡಿದ್ರೆ ಊರವರು ನಮ್ನ ದ್ವೇಷ ಮಾಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ವಿಷ್ಣು ಕೂಡ ಇವಾಗ ಸುಜಾತನ ಅವನ ತಂಗಿ ಅಂತ ಒಪ್ಕೊಂಡು ಅವಳ ಪರವಾಗಿ ನಿಂತ್ಕೋತಾನೆ. ಈ ವಿಷಯ ಕೇಳಿ ಚೇರ್ಮನ್ ಅಂತೂ ಫುಲ್ಲು ಖುಷಿಯಾಗಿ ಈಚೆ ಬಂದು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನು ಕೂಡ ಕೆಳಜಾತಿಯವನು. ಜೊತೆಗೆ ಈ ಚೇರ್ಮನ್ ಬೇರೆ ಯಾರು ಅಲ್ಲ, ಮೊದಲನೇ ಸೀನಲ್ಲಿ ಅಜ್ಜಿಯ ಮೊಮ್ಮಗ ಇರ್ತಾನಲ್ಲ ಅವನೇ. ಇವಾಗ ಯಾರೋ ಅವನ ಅಜ್ಜಿ ತರ ಬ್ರಿಡ್ಜ್ ಇಂದ ಬೀಳಲ್ಲ ಅಂತ ಖುಷಿ ಆಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.